2,40,000 1 ಲಕ್ಷನಾ ಸರ್ 1,75,000 ಡೀಸೆಲ್ ಐ 20 1,75,000 4,85,000 ಹಾ ಸರ್ 4,85,000ಕ್ಕೆ 23 ಮಾಡಲು 23 ಮಾಡಲು 75,000 ಕೊಡೋಣ 2,65,000 65,000ಕ್ಕೆ ಈ ನೋಡಿ ಬರೀ 2,85,000 ಎಷ್ಟು ಸರ್ ಫೈನಲ್ ರೇಟ್ 3,95,000 3,95,000ಕ್ಕೆ ZX ವೇರಿಯಂಟ್ ಸಿಯಾಜ್ ಸರ್ 75,000 1,75,000ಕ್ಕೆ 1,35,000 3,30,000 ಆಗತ್ತಲ್ಲ ಸರ್ ಬನ್ನಿ ಎದುರುಗಡೆ ನೋಡೋಣ ಯಾವ್ದೇ ಕಾರ್ ಬೇಕಂದ್ರೆ ಎಲ್ಲಿಗೆ ಬರ್ಬೇಕು ಸರ್ ನೆಕ್ಸ್ಟ್ ಕಾರ್ಗೆ ನೆಕ್ಸ್ಟ್ ಕಾರ್ಸ್ಗೆ ನೆಕ್ಸ್ಟ್ 1,35,000ಕ್ಕೆ ಅಶೋಕ್ ಲೇಲ್ಯಾಂಡ್ ಹಾ ಸರ್ ದೋಸ್ತ್ ಫುಲ್ ಕ್ಯಾಶ್ ಹಾ ಸರ್ ಫುಲ್ ಕ್ಯಾಶ್ 1,35,000 1,35,000 4,65,000 18 ಮಾಡಲ್ ಸಿಂಗಲ್ ಓನರ್ 4,85,000 85,000 ಮಾಡ್ಕೊಡೋಣ 4 ಲಕ್ಷಕ್ಕೆ ಸೆಲೆರಿಯೋ 22 ಮಾಡಲು ಸರ್ ಅದು 20 ನೋಡಿ 3 ಗಾಡಿ ಇದೆ ಸರ್ i20 3 ಗಾಡಿ ಇದೆ ಶಿಫ್ಟ್ ಅಲ್ಲಿ ಒಂದು 5 ಗಾಡಿ ಇದೆ ಈಕೋ ಒಂದು 4 ಇದೆ ಮತ್ತೆ 800 ಗಳಿದೆ 800 ಒಂದು 4 ಗಾಡಿ ಕ್ವಿಡಲ್ ಒಂದು 2 ಗಾಡಿ ಇದೆ ಕ್ವಿಡಲ್ 2 ಗಾಡಿ ಇದೆ ಕ್ವಿಡಲ್ 2 ಗಾಡಿ ಇದೆ ಬೊಲೆನೋ ಒಂದು 5 ಗಾಡಿ ಇದೆ ಎಲ್ಲ ಮಲ್ಟಿಪಲ್ ಆಪ್ಷನ್ ಇದೆ ಬನ್ನಿ ಒಂದು 70 ಪ್ಲಸ್ ವೆಹಿಕಲ್ ಗಳಿದೆ ನಮ್ಮ ನೆಕ್ಸ್ಟ್ ಕಾರ್ ಅಲ್ಲಿ 3,25,000 3,25,000 ಸರ್ 3,25,000ಕ್ಕೆ ಎಷ್ಟು 17 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಅದು CNG ಇದೆ CNG ಇದೆ 1,75,000 ಹಾ ಸರ್ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾವು ಇವತ್ತು ಮತ್ತೊಮ್ಮೆ ಇನ್ನೊಂದು ಹೊಸ ವಿಡಿಯೋ ಮಾಡೋಣ ಅಂತ ನಮ್ಮ ನೆಕ್ಸ್ಟ್ ಕಾರ್ಸ್ ಬಂದಿದ್ದೀವಿ ನೆಕ್ಸ್ಟ್ ಕಾರ್ಸ್ ಅಲ್ಲಿ ಈ ಮೂಲೆಯಿಂದ ಆ ಮೂಲೆವರೆಗೂ ನೋಡ್ತಾ ಇರ್ಬೋದು ಟೋಟಲ್ ಆಗಿ 80-100 ಕಾರ್ಗಳನ್ನ ಸ್ಟಾಕಿಂಗ್ ಮಾಡೋರೆ ಹೊಸ ವರ್ಷಕ್ಕೆ ಏನೇನೆಲ್ಲ ಆಫರ್ಗಳನ್ನ ಕೊಡ್ತಾವ್ರೆ ಎಲ್ಲ ನೋಡೋಣ ಬನ್ನಿ ನಮ್ಮ ಜೊತೆ ಸರ್ ಕೂಡ ಇದಾರೆ ಸರ್ ನಮಸ್ಕಾರ ಸರ್ ಏನಕ್ಕೆ ಇಷ್ಟಪಡ್ತೀರಾ ಸರ್ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ಕೊಂಡು ಕಮ್ಮಿ ಪ್ರೈಸ್ ಅಲ್ಲಿ ಬೈಯಿಂಗ್ ಆಗಿದೆ ಕಮ್ಮಿ ಪ್ರೈಸ್ ಅಲ್ಲೇ ಗಾಡಿಗಳು ಕೊಡ್ತಾ ಇದೀವಿ ಸ್ಟಾಕ್ ಕ್ಲಿಯರ್ ಮಾಡಿ ಬೆಸ್ಟ್ ಪ್ರೈಸ್ ಅಲ್ಲಿ ಎಲ್ಲ ಕೊಡೋಣ ಸರ್ ಅವ್ರಿಗೂ ನಾವು ಯಾವ ವಿಡಿಯೋದಲ್ಲೂ ಆ ಪ್ರೈಸ್ ಕೊಟ್ಟಿಲ್ಲ ಸರ್ ಆ ಪ್ರೈಸ್ ಈ ವಿಡಿಯೋದಲ್ಲಿ ಕೊಡ್ತಾ ಇದೀವಿ ಓಕೆ ಹಿಂದೆ ಕೊಟ್ಟಿಲ್ಲ ಮುಂದೆ ಕೊಡಲ್ಲ ಆ ತರ ಪ್ರೈಸಿಂಗ್ ಅಲ್ಲಿ ಇದೆ ಸ್ಟಾಕ್ ಕ್ಲಿಯರ್ ಮಾಡೋಣ ಅಂತ ಫುಲ್ ಈ ಪ್ರೈಸ್ ಕೊಡ್ತಾ ಇರೋದು ಓಕೆ ಇವತ್ತು ಟೋಟಲ್ ಆಗಿ ಏನ್ ಬಜೆಟ್ ಇಂದ ಸ್ಟಾರ್ಟಿಂಗ್ ಇದೆ ಸರ್ ಸ್ಟಾರ್ಟಿಂಗ್ ಬಂದ್ಬಿಟ್ಟು 75,000ದಿಂದ ಇದೆ 75,000ಕ್ಕೂ ಕಾರ್ ಸಿಗುತ್ತೆ ಟೋಟಲ್ ಆಗಿ ನೋಡ್ತಾ ಇರ್ಬೋದು ಆ ಕಡೆ ಇನ್ನೊಂದು ಯಾರ್ಡ್ ಕೂಡ ಮಾಡ್ಬಿಟ್ಟವ್ರೆ ಟೋಟಲ್ ಆಗಿ ನಿಮ್ಗೆ 100 ಕಾರ್ಗಳು ನೋಡ್ಬೋದು ಸರ್ ಒಂದು 100 ಕಾರ್ಸ್ ಇದೆ ಓಕೆ ಸ್ಟಾರ್ಟಿಂಗ್ ಬಜೆಟ್ ಅಂದ್ರೆ 75,000ದಿಂದ ಇದೆ 75,000ದಿಂದ 8 ಲಕ್ಷ ತನಕನೂ ಇದೆ ಟೋಟಲ್ ಎಷ್ಟು ಕಾರ್ಗಳು ನೋಡ್ಬೋದು ಇವತ್ತು ಸರ್ ಇವತ್ತೊಂದು 85 ಇಲ್ಲಿ ನೋಡ್ಬೋದು ಸರ್ ಪ್ರೆಸೆಂಟ್ 85 ಕಾರ್ಗಳನ್ನ ನೋಡ್ಬೋದು ನಿಮ್ಗೆ ಎಲ್ಲ ಮಲ್ಟಿಪಲ್ ಆಪ್ಷನ್ಸ್ ಇವ್ರ ಹತ್ರ ಬಂದ್ಬಿಟ್ರೆ ಕ್ವಿಡ್ ಅಂದ್ರೆ ಒಂದು 4-5 ಕ್ವಿಡ್ ಇದೆಯಲ್ಲ ಸರ್ ಇವತ್ತು ಹಾ ಸರ್ 4-5 ಕ್ವಿಡ್ ಇದೆ 4-5 ಕ್ವಿಡ್ ಇದೆ 4-5 ಸೆಲರಿಯೋ ಎಲ್ಲಾ ತರದ ವೆಹಿಕಲ್ ಇದೆ ಹೌದು ಲೋ ಬಜೆಟ್ ಇಂದ ಹೈ ಬಜೆಟ್ ತನಕನೂ ಇದೆ ಈ ಲೋನ್ ಅಂತ ಹೋದ್ರೆ ನಿಮ್ಗೆ 2013 ಮೇಲೆ ಸಿವಿಲ್ ಚೆನ್ನಾಗಿದ್ರೆ ಒಂದು 80% ಲೋನ್ ಮಾಡಿಸ್ಕೊಡೋಣ 80% ವರೆಗೂ ಲೋನ್ 80% 13 ಅಬೋ ಮಾಡಲ್ ಯಾವ್ದೇ ಗಾಡಿ ತಗೊಂಡು ಆಲ್ ಓವರ್ ಕರ್ನಾಟಕ ಸರ್ ಸ್ಟಾರ್ಟ್ ಮಾಡೋಣ ಬನ್ನಿ ಎಲ್ಲಿ ಬರುತ್ತೆ ಸರ್ ಅಡ್ರೆಸ್ ಹೇಳ್ಬಿಡ್ತೀರಾ ಇದು ಬಂದ್ಬಿಟ್ಟು ನಾಗರಬಾವಿ ನಿಯರ್ ನಮ್ಮೂರ್ ತಿಂಡಿ ಹೋಟೆಲ್ ಇದೆ ಅಲ್ಲಿ ಅಪೋಸಿಟ್ ಅಂಡರ್ ಪಾಸ್ ಆಗಿದ ತಕ್ಷಣ ಎದುರುಗಡೆ ಬಂದ್ರೆ ನಿಮ್ಗೆ ರೈಟ್ ತಗೊಂಡ್ರೆ ಫಸ್ಟ್ ನೆಕ್ಸ್ಟ್ ಕಾರ್ಸ್ ಅಂತ ಬೋರ್ಡ್ ಕಾಣಿಸುತ್ತೆ ನಮ್ಮೂರ ತಿಂಡಿ ಹೋಟೆಲ್ ಅಪೋಸಿಟ್ ಒಂದು ಫ್ಲಾಗ್ ಇದೆ ನೋಡಿ ಕರ್ನಾಟಕ ಫ್ಲಾಗ್ ಕೆಳಗಡೆನೆ ಇದೆ ನೋಡಿ ನಮ್ಮೂರ್ ತಿಂಡಿ ಹೋಟೆಲ್ ಎದುರುಗಡೆನೆ ನಿಮ್ಗೆ ನೆಕ್ಸ್ಟ್ ಕಾರ್ಸ್ ಅಂತ ಬೋರ್ಡ್ ಸಿಗುತ್ತೆ ಸೊ ವೀಕ್ಷಕರೇ ಇವ್ರ ಅಡ್ರೆಸ್ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಒಂದ್ಸಲ ಚೆಕ್ ಮಾಡ್ಕೊಂಡ್ ಬಂದ್ಬಿಡ್ಬೋದು ಸೊ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೀವೇನೇ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಸರ್ ಫ್ರೆಂಡ್ಸ್ ಎಲ್ಲಾನು ಒಳ್ಳೊಳ್ಳೆ ಚಾನ್ಸ್ ಪ್ರೈಸ್ ಅಲ್ಲಿ ಕೊಟ್ಬಿಡ್ತಾರೆ ಅಂತ i20 ಬಗ್ಗೆ ಹೇಳಿ ಸರ್ i20 11 ಮಾಡಲು ಡೀಸೆಲ್ ವೆಹಿಕಲ್ 1,75,000 ಕೊಡೋಣ ಬನ್ನಿ 1,75,000 ಡೀಸೆಲ್ ಸರ್ ಅದೂನು ಓಕೆ ಇದು ಸರ್ ಇದು ಡೀಸೆಲ್ 12 ಮಾಡಲು ಓಕೆ ಥರ್ಡ್ ಓನರ್ ಆಗಿದೆ 110 PS ಬರೀ 2,65,000 ಕೊಡೋಣ ಬನ್ನಿ 2,65,000ಕ್ಕೆ 2,65,000 ಬನ್ನಿ ಹೆಚ್ಚು ಕಮ್ಮಿ ಮಾಡೋಣ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಒಳ್ಳೆ ಪ್ರೈಸ್ ಅಲ್ಲಿ ಕೊಡೋಣ ಅದ್ರಲ್ಲೂ ಹೆಚ್ಚು ಕಡಿಮೆ ಆಗುತ್ತಾ ಒಂದು 2.5 ಆಗುತ್ತಾ ಸರ್ 2.5 ಬನ್ನಿ ಗಾಡಿ ನೋಡ್ಲಿ ಡೈರೆಕ್ಟ್ ಗಾಡಿ ನೋಡಿದ್ರೆ ಒಳ್ಳೆ ಪ್ರೈಸ್ ಅಲ್ಲಿ ಮಾಡ್ಕೊಡೋಣ ಓಕೆ ಅದ್ರಲ್ಲೂ ನಿಮ್ಗೆ ಮ್ಯಾಕ್ ವಿಲ್ ಎಲ್ಲಾ ಫೀಚರ್ಸ್ ಫುಲ್ ಟಾಪ್ ಎಂಡ್ ಡೀಸೆಲ್ ವೆಹಿಕಲ್ ಅದನ್ನು RX-Z ವೇರಿಯಂಟ್ ಓಕೆ ನೆಕ್ಸ್ಟ್ ಸರ್ ಇದು ಸರ್ ಇದು ಆಲ್ಟೋ 800 2012 ಮಾಡಲು 13 ರಿಜಿಸ್ಟ್ರೇಷನ್ ಇದು ಪ್ರೈಸ್ ಬಂದ್ಬಿಟ್ಟು ಬರೀ 1,85,000 ಕೊಡೋಣ ಇನ್ನೊಂದು ರೇಟ್ ಸರ್ 1,75,000ಕ್ಕೆ ಫೈನಲ್ ಮಾಡ್ಕೊಡೋಣ ಬನ್ನಿ 1,75,000 ಹಾ ಸರ್ ಓಕೆ ನೆಕ್ಸ್ಟ್ ಇನ್ನೊಂದು ಸರ್ ಇದು 6 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಇದ್ರ ಪ್ರೈಸ್ ಬಂದ್ಬಿಟ್ಟು 1,15,000 ಮಾಡ್ಕೊಡೋಣ ಹೇಳಿ ಸರ್ ಇನ್ನೊಂದು ಸರ್ 1,10,000 ಮಾಡ್ಕೊಡೋಣ ಬನ್ನಿ ಆಯ್ತು ನಿಮ್ ಚಾನಲ್ ಕಡೆಯಿಂದ ಬಂದಿದ್ದೀನಿ ಅಂದ್ರೆ ಮಾತ್ರ 1,10,000 ನಿಮ್ ಚಾನಲ್ ಕಡೆಯಿಂದ ಬಂದಿದ್ದೀನಿ ಅಂದ್ರೆ ಮಾತ್ರ ಓಕೆ ಸೊ ಬನ್ನಿ ಬಂದು ರೆಫರೆನ್ಸ್ ಕೋಡ್ ಹೇಳಿದ್ರೆ ಸಾಕು ನಮ್ಮ ಚಾನಲ್ ಇಂದ ಬಂದಿದೆ ಅಂತ ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತಾರೆ ಹಾಗೆ ನೆಕ್ಸ್ಟ್ ಇನ್ನೊಂದು ಸ್ವಿಫ್ಟ್ ಇದೆಯಲ್ಲ ಸರ್ ಸ್ವಿಫ್ಟ್ ಇಡೀ ಬಜಾರ್ ಹುಡ್ಕೋದು ಈ ಪ್ರೈಸ್ ಸಿಗಲ್ಲ ಸರ್ ಟಾಪ್ ಎಂಡ್ ZXi ವೇರಿಯಂಟ್ 11 ಮಾಡಲು ಸೆಕೆಂಡ್ ಓನರ್ ಓಕೆ 2,75,000 ಬನ್ನಿ ಇನ್ನೊಂಚೂರು ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಎಷ್ಟು ಕಾಬೋ ಸರ್ ಬನ್ನಿ ಲೈವ್ ಅಲ್ಲಿ ಬರ್ಲಿ ಸರ್ ಎದುರುಗಡೆ ಕುತ್ಕೊಂಡು ಮಾತಾಡಿ ಒಳ್ಳೆ ಪ್ರೈಸ್ ಮಾಡ್ಕೊಡೋಣ 2,75,000 ಓಕೆ ನೆಕ್ಸ್ಟ್ ಸರ್ ಇದು ಈಕೋ 2017 ಮಾಡಲು ಇದು ಕೂಡ ಸಿಂಗಲ್ ಓನರ್ ವೆಹಿಕಲ್ CNG ಕೂಡ ಇದೆ ಇದ್ರ ಪ್ರೈಸ್ ಬಂದ್ಬಿಟ್ಟು 3,25,000 ಮಾಡ್ಕೊಳೋಣ 3,25,000 3,25,000 3,25,000ಕ್ಕೆ ಎಷ್ಟು ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಅದು CNG ಇದೆ CNG ಇದೆ ಯಾವ್ದೇ ಕಾರ್ ಬೇಕಂದ್ರೆ ಎಲ್ಲಿಗೆ ಬರ್ಬೇಕು ಸರ್ ನೆಕ್ಸ್ಟ್ ಕಾರ್ಸ್ಗೆ ನೆಕ್ಸ್ಟ್ ಸರ್ ಇನ್ನೊಂದು ಸರ್ ಇದು 11 ಮಾಡಲು ಸಿಂಗಲ್ ಓನರ್ ಆಲ್ಟೋ 2,10,000 ಹೇಳ್ತಾ ಇರೋದು 2 ಲಕ್ಷಕ್ಕೆ ಮಾಡ್ಕೊಡೋಣ ಬನ್ನಿ 2 ಲಕ್ಷ ಹಾ ಸರ್ ಓಕೆ ಇದು ಸರ್ ಇದು 800 ಸರ್ ಇದು
12-13 ಮಾಡಲು ಇದು ಕೂಡ ಸಿಂಗಲ್ ಓನರ್. ಇದು 2,15,000 ಮಾಡ್ಕೊಡೋಣ. 2,15,000ಕ್ಕೆ 12-13 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್. ಗಾಡಿ ಬಾಡಿ ಲೈನ್ ಸಖತ್ತಾಗಿದೆ, ನೋಡ್ತಾ ಇರ್ಬೋದು. ಲೋನ್ ಬೇಕಂದ್ರೆ ಲೋನ್ ಮಾಡಿಸ್ಕೊಡ್ತೀರಲ್ಲ? 2013 ಮೇಲೆ ಲೋನ್ ಆಗೋದು, 12 ಆಗಲ್ಲ. 12 ಆಗಲ್ವಾ? ಇದು 12 ಮಾಡಲ್. 12-13. ಓಕೆ, ಇದು 14 ಇದಕ್ಕೆ ಲೋನ್ ಆಗುತ್ತೆ. ಓಕೆ, 14 ಸಿಂಗಲ್ ಓನರ್. 2,45,000 ಹೇಳ್ತಾ ಇರೋದು. ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಆಗುತ್ತೆ. ಎದುರುಗಡೆ ಬಂದು ಕುತ್ಕೊಳ್ಳಿ, ಒಳ್ಳೆ ಬೆಸ್ಟ್ ಪ್ರೈಸ್ ಮಾಡ್ಕೊಡೋಣ. ಹೇಳಿ ಸರ್, ಎಷ್ಟಕ್ಕೆ ಆಗ್ಬೋದು ಅಂತ? ಸರ್ ಒಂದು 2,35 ಮಾಡಿ ಸರ್. 2,35,000. ಹಾ ಸರ್. ಓಕೆ, ಓಕೆ. ಬನ್ನಿ ಇನ್ನೊಂಚೂರು ಆ ಕಡೆ ಈ ಕಡೆ ಮಾತಾಡೋಣ, ಬನ್ನಿ ಲೈವ್ ಅಲ್ಲಿ ಗಾಡಿ ನೋಡಿ. ಬೆಸ್ಟ್ ಪ್ರೈಸ್ ಅಂದ್ರೆ ಟೇಬಲ್ ಮೇಲೆ ಕೂತ್ಕೊಂಡ್ರೆ ಆನ್ ಟೇಬಲ್ ಮಾಡ್ಕೊಡ್ತಾರೆ. ನೆಕ್ಸ್ಟ್ ಸರ್, ಇದು ಕೈಗಾರು 23 ಮಾಡಲು ಸೆಕೆಂಡ್ ಓನರ್ ಕೈಗಾರು. ಒಂದು 5 ಲಕ್ಷ ಹೇಳ್ತಾ ಇರೋದು. ಒಂದು 4,85,000 ಫೈನಲ್ ಮಾಡ್ಕೊಡೋಣ. 4,85,000? ಹಾ ಸರ್, 4,85,000ಕ್ಕೆ 23 ಮಾಡಲು. 23 ಮಾಡಲು ಸರ್. ಆಲ್ಟೋ 2010 ಮಾಡಲು ಸೆಕೆಂಡ್ ಓನರ್. FC ಫ್ರೆಶ್ ಆಗಿದೆ. ಓಕೆ, 2,10,000 ಹೇಳ್ತಾ ಇರೋದು. 1,95,000ಕ್ಕೆ ಮಾಡ್ಕೊಡೋಣ. 1,95,000ಕ್ಕೆ ಎಷ್ಟೇ ಮಾಡಲ್ ಗಾಡಿ? 10 ಮಾಡಲು ಸೆಕೆಂಡ್ ಓನರ್, ಫ್ರೆಶ್ FC ಆಗಿದೆ. ಓಕೆ, 93,000 ಜೆನ್ನಿ ನೋಡಿದೆ. ನೆಕ್ಸ್ಟ್ 2 ರೆನಾಲ್ಟ್ ಕ್ವಿಡ್ ಇದೆ ನೋಡಿ ಸರ್. 2018 ಮಾಡಲು ಸಿಂಗಲ್ ಓನರ್. 3 ಲಕ್ಷ ಹೇಳ್ತಾ ಇರೋದು. 2,85,000 ಮಾಡ್ಕೊಡೋಣ. 2,85,000ಕ್ಕೆ 18 ಮಾಡಲು. 18 ಮಾಡಲು ಕ್ವಿಡ್ ಸಿಂಗಲ್ ಓನರ್. ಸಿಂಗಲ್ ಓನರ್ ಸರ್. ಎಷ್ಟು ರನ್ ಆಗಿದೆ ಸರ್? ಡ್ರೀವನ್ 40,000 ನೋಡಿದೆ ಸರ್. 40,000 ಕಿಲೋಮೀಟರ್ ಡ್ರಿವನ್ ಆಗಿದೆ. RXL ವೇರಿಯಂಟ್. RXL ಇದು ಸರ್, ಇದು RXD ವೇರಿಯಂಟ್ 2018 ಮಾಡಲು ಸಿಂಗಲ್ ಓನರ್. ಇದು ಕೂಡ ಓಕೆ. ಇದು ಆಟೋಮೆಟಿಕ್ ಅದು ಆಟೋಮೆಟಿಕ್. ಓ, ಆಟೋಮೆಟಿಕ್. ಸರ್. ಓಕೆ, ನಿಮ್ಗೆ ಎರಡಕ್ಕೂ ನಿಮ್ಗೆ ಒಂದು 2-2.5 ಲೋನೇ ಸಿಗುತ್ತೆ ನಿಮ್ಗೆ. ಒಂದು ಇದು 3 ಲಕ್ಷ ಹೇಳ್ತಾ ಇರೋದು. ಒಂದು 2,85,000 ಮಾಡ್ಕೊಡೋಣ. 2,85,000ಕ್ಕೆ RXD ವೇರಿಯಂಟ್ 2018 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಎರಡು ಕೂಡ. ಓಕೆ, ಓಕೆ. ಸಿಂಗಲ್ ಓನರ್ ಅಲ್ಲಿ 2 ಕ್ವಿಡ್ ಇದೆ ನೋಡಿ. ಹಾಗೆ ನೆಕ್ಸ್ಟ್ ಬ್ರಿಜಾ ಬೇಕು ಅನ್ನೋರಿಗೆ ಬ್ರಿಜಾ ಒಂದಿದೆ ನೋಡಿ, ZDI ಡೀಸೆಲ್ ಬರೀ 40,000 ಓಡಿದೆ. ಓಕೆ. ಇದ್ರ ಕೋಟಿಂಗ್ ಬಂದ್ಬಿಟ್ಟು 7,55,000 ಹೇಳ್ತಾ ಇರೋದು. ಒಂದು 7,35,000 ಮಾಡ್ಕೊಳೋಣ. 7,35,000 ಮಾಡಲು ಸಿಂಗಲ್ ಓನರ್, 40,000 ಓಡಿದೆ. ZDI ವೇರಿಯಂಟ್ ಬರೀ 30,000 ಓಡಿದ್ಯಾ? 40,000 ಸರ್. 40,000 ಶೋರೂಮ್ ರೆಕಾರ್ಡೆಡ್. ಗಾಡಿ ನಂಬರ್ ಕೊಟ್ಟು ಚೆಕ್ ಮಾಡ್ಕೊಂಡು ಒಂದು ವ್ಯಾಪಾರ ಮಾಡ್ಬೋದು ಸರ್. ನೋಡ್ತಾ ಇರ್ಬೋದು, ಗಾಡಿ ನಂಬರ್ ಹೇಳಿದ್ರೆ ಸಾಕು, ಶೋರೂಮ್ ಹೋಗ್ಬಿಟ್ಟು ನಿಮ್ಗೆ ಎಷ್ಟು ಕೊಟ್ಬಿಡ್ತಾರೆ. ಹಾಗೆ ನೆಕ್ಸ್ಟ್ ಇನ್ನೊಂದು ಬಲಿನೋ ಇದೆಯಲ್ಲ ಸರ್? ಸರ್ ಬಲೇನೋ 2018 ಮಾಡಲು ಸಿಂಗಲ್ ಓನರ್. ಇದು ಫುಲ್ ಟಾಪ್ ಎಂಡ್. ಪುಷ್ ಬಟನ್ ಸ್ಟಾರ್ಟ್, ಡೀಸೆಲ್ ವೇರಿಯಂಟ್ ಇದು ಕೂಡ ಸರ್. ಓಕೆ. 2018 ಮಾಡಲು ಸಿಂಗಲ್ ಓನರ್. ಪ್ರೈಸ್ ಬಂದ್ಬಿಟ್ಟು ಒಂದು 6,35,000 ಹೇಳ್ತಾ ಇರೋದು. ಒಂದು 6,10,000 ಮಾಡ್ಕೊಡೋಣ. 6,10,000. 6,10,000ಕ್ಕೆ ಸರ್. ಎಷ್ಟೇ ಮಾಡಲು? 2018 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಸರ್ ಲೈವ್ ಅಲ್ಲಿ ಸರ್ ಒಳ್ಳೆ ಪ್ರೈಸ್ ಮಾಡ್ಕೊಡೋಣ, ಬನ್ನಿ ಹೇಳಿ ಸರ್. ಒಂದು ರೇಟ್ ಸರ್, ಒಂದು 6,10,000 ಸರ್. 6,00,000 ಹೆಚ್ಚು ಕಮ್ಮಿ ಮಾಡೋಣ. 6 ಲಕ್ಷ ಸರ್. 6 ಲಕ್ಷಕ್ಕೆ ಬರಲ್ಲ, ನಿನ್ನೆ ಕೂಡ 6 ಲಕ್ಷಕ್ಕೆ ಕೇಳಿದ್ದಾರೆ. ಒಂದು 6,05,000 ಫೈನಲ್ ಮಾಡ್ಕೊಡೋಣ, ಬನ್ನಿ. ಹೌದಾ? ಈ 9,000 ಏನ್ ನೋಡ್ತೀರಾ ಸರ್? ಸರ್ ಇಲ್ಲ, ನಿನ್ನೆ ಕೂಡ ಕೇಳಿದ್ದಾರೆ. 6,05,000 ಫೈನಲ್ ಮಾಡ್ಕೊಡೋಣ. ಹೌದಾ? ಇದು ಸರ್, ಇದು ಸರ್ ಇದು ಆಟೋಮೆಟಿಕ್ ಸ್ಕೋಡಾ ರ್ಯಾಪಿಡ್ ಡೀಸೆಲ್ ಅಲ್ಲಿ ಒಳ್ಳೆ ಲಕ್ಸುರಿ ವೆಹಿಕಲ್ ಸರ್. 16 ಮಾಡಲು ಸಿಂಗಲ್ ಓನರ್. ಇದು ಕೂಡ ಒಂದು 4,95,000 ಹೇಳ್ತಾ ಇರೋದು. ಒಂದು 4,80,000 ಮಾಡ್ಕೊಡೋಣ, ಬನ್ನಿ. 4,80,000. ಹಾ ಸರ್. ಓಕೆ, ಓಕೆ. ಎಷ್ಟನೇ ಮಾಡಲ್ ಅಂದ್ರೆ ಸರ್? 16 ಮಾಡಲು ಸಿಂಗಲ್ ಓನರ್. 16 ಮಾಡಲ್ ಸ್ಕೋಡಾ ರ್ಯಾಪಿಡ್ ಎಲಿಗೆನ್ಸ್ ವೇರಿಯಂಟ್ ಸರ್. ಫುಲ್ ಟಾಪ್ ಎಂಡ್ ಎಲ್ಲ ಫೀಚರ್ಸ್ ಬಂದ್ಬಿಡುತ್ತೆ, ಮ್ಯಾಗ್ವೇಲ್ ಇಂದ ಹಿಡಿದು. ಸೊ ಪ್ರೈಸಿಂಗ್ ವೈಸ್ ಬನ್ನಿ ಎಷ್ಟು ಕಡಿಮೆ ಮಾಡ್ಕೊಡ್ತಾರೆ. 16 ಮಾಡಲ್ ರ್ಯಾಪಿಡ್ ಸರ್. 4,65,000 ಕೊಡೋಣ, ಬನ್ನಿ. ಆಯ್ತು. ಹೌದಾ? ಇದು ಸರ್ 2014 ಮಾಡಲು ಸೆಕೆಂಡ್ ಓನರ್ ಡೀಸೆಲ್ 85 PS. ಓಕೆ. ಇದ್ರ ಪ್ರೈಸ್ ಬಂದ್ಬಿಟ್ಟು ಒಂದು 4,25,000 ಹೇಳ್ತಾ ಇರೋದು. ಒಂದು 4,10,000 ಮಾಡ್ಕೊಡೋಣ. 4,10,000ಕ್ಕೆ 85 PS. ಎಷ್ಟೇ ಮಾಡಲ್? ಮೈಲೇಜ್ ಬರುತ್ತೆ. 14 ಸೆಕೆಂಡ್ ಓನರ್. ಲೋನ್ ಕೂಡ ಮಾಡಿಸ್ಕೊಡೋಣ. ಇದು ಸರ್, ಇದು ಒಳ್ಳೆ ಇದು ಕೂಡ 14 ಮಾಡಲು ಸೆಕೆಂಡ್ ಓನರ್. ಇದು 110 PS ಸರ್. ಇದು ಟಾಪ್ ಎಂಡ್. ಓಕೆ. ನಿಮ್ಗೆ ಇದ್ರ ಪ್ರೈಸ್ ಬಂದ್ಬಿಟ್ಟು 4,25,000. ಇದು ಕೂಡ ಹೇಳಿ ಸರ್, ಫೈನಲ್ ರೇಟ್. ಫೈನಲ್ 4,10,000 ಮಾಡ್ಕೊಡೋಣ, ಬನ್ನಿ. ಆಯ್ತು. 4,10,000ಕ್ಕೆ. ಓಕೆ, ಓಕೆ. ಬನ್ನಿ ಸ್ಕರ ನೀವೇ ಬಂದು ಹೆಚ್ಚು ಕಡಿಮೆ ಮಾತಾಡಿ ತಗೊಳ್ಳಿ. ಹಾಗೆ ನೆಕ್ಸ್ಟ್ ಇನ್ನೊಂದು ಬಲಿನೋ 17 ಮಾಡಲು ಸೆಕೆಂಡ್ ಓನರ್ ಡೀಸೆಲ್ ವೇರಿಯಂಟ್. ಇದು ಕೂಡ ಫುಲ್ ಟಾಪ್ ಎಂಡ್, ಪುಷ್ ಬಟನ್ ಸ್ಟಾರ್ಟ್. ಇದ್ರ ಪ್ರೈಸ್ ಬಂದ್ಬಿಟ್ಟು 5,35,000 ಹೇಳ್ತಾ ಇರೋದು. ಒಂದು 5,10,000 ಮಾಡ್ಕೊಡೋಣ, ಬನ್ನಿ. 5,10,000ಕ್ಕೆ. ಓಕೆ, ಓಕೆ. ನೆಕ್ಸ್ಟ್ ಸರ್ ಇನ್ನೊಂದು ಸರ್, ಅದು ಪೆಟ್ರೋಲ್. ಅದು ಕೂಡ 17 ಮಾಡಲು ಸೆಕೆಂಡ್ ಓನರ್, ಟಾಪ್ ಎಂಡ್ ಆಲ್ಫಾನೆ. ಅದ್ರ ಪ್ರೈಸಿಂಗ್ ಬಂದ್ಬಿಟ್ಟು ಒಂದು 5,25,000 ಹೇಳ್ತಾ ಇರೋದು. ಒಂದು 5,10,000 ಮಾಡ್ಕೊಡೋಣ, ಬನ್ನಿ. ಎದುರುಗಡೆ ಬನ್ನಿ, ಒಂಚೂರು ಆ ಕಡೆ ಈ ಕಡೆ ನೆಗೋಷಿಯಬಲ್. 5,10,000 ಆ ಕಡೆ ಈ ಕಡೆ ಹೆಚ್ಚು ಕಡಿಮೆ ಆಗುತ್ತೆ. ಓಕೆ. 22 ಮಾಡಲು ಸೆಲೆರಿಯೋ ಸಿಂಗಲ್ ಓನರ್. ಓಕೆ. ಇದು ಕೂಡ ಟಾಪ್ ಎಂಡ್ ZXi. ಇದ್ರ ಪ್ರೈಸ್ ಬಂದ್ಬಿಟ್ಟು 4,25,000 ಹೇಳ್ತಾ ಇರೋದು. ಓಕೆ. 4 ಲಕ್ಷಕ್ಕೆ ಮಾಡ್ಕೊಡೋಣ, ಬನ್ನಿ. 4 ಲಕ್ಷ? ಹಾ ಸರ್, 4 ಲಕ್ಷಕ್ಕೆ ಮಾಡ್ಕೊಡೋಣ. 4 ಲಕ್ಷಕ್ಕೆ ಸೆಲೆರಿಯೋ 22 ಮಾಡಲು ಸರ್. ಅದನ್ನು 22 ಮಾಡಲ್. ಓನರ್ಶಿಪ್ ಸರ್? ಸರ್ ಸಿಂಗಲ್ ಓನರ್. ಸಿಂಗಲ್ ಓನರ್ ಗಾಡಿ. ಎಷ್ಟು ಓಡಿದೆ? 93 ಓಡಿದೆ, ಜೆನ್ಯೂನ್. 93,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ನೆಕ್ಸ್ಟ್ ಸರ್, ಇದು XUV ಬಂದ್ಬಿಟ್ಟು 2015 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. W8 ಟಾಪ್ ಎಂಡ್. ಇದ್ರ ಕೋಟಿಂಗ್ ಬಂದ್ಬಿಟ್ಟು ಒಂದು 7 ಲಕ್ಷ ಹೇಳ್ತಾ ಇರೋದು. ಒಂದು 6,80,000 ಮಾಡೋಣ.
ಎಷ್ಟೇ ಮಾಡಲ್ ಗಾಡಿ ಸರ್ 15 ಸೆಕೆಂಡ್ ಓನರ್ W8 15 ಮಾಡಲು ಸೆಕೆಂಡ್ ಓನರ್ W8 ವೇರಿಯಂಟ್ ಅಂತೆ. ಫೈನಲ್ ಟು ಫೈನಲ್ 6,80,000. 6,80,000 ಹೇಳಿ ಸರ್, ಬನ್ನಿ ಜಾಸ್ತಿ ಸರ್. ಸರ್ ಎದುರುಗಡೆ ಆನ್ ಟೇಬಲ್ ಕೂತ್ಕೊಳ್ಳಿ ಸರ್. ಯಾವುದೇ ಗಾಡಿ ಆದ್ರೂ ಒಂದ್ ಸ್ವಲ್ಪ ಆ ಕಡೆ ಈ ಕಡೆ ನೆಗೋಷಿಯಬಲ್ ಮಾಡ್ಕೊಡೋಣ. ಹೌದಾ, ಬಂದು ಮಾತಾಡಿ. 15 ಮಾಡಲು ಸರ್ 15 ಮಾಡಲು ಲಾರ್ಜ್ ಹಾ ಸಿಂಗಲ್ ಓನರ್ ವೆಹಿಕಲ್, ಡೀಸೆಲ್ ವೇರಿಯಂಟ್, ಒಳ್ಳೆ ಮೈಲೇಜ್ ಬರುತ್ತೆ ನಿಮಗೆ. ಅದು 7 ಸೀಟರ್. ಹಾ ಇದ್ರ ಕೋಟಿಂಗ್ ಬಂದ್ಬಿಟ್ಟು ಒಂದು 4,65,000 ಹೇಳ್ತಾ ಇರೋದು. ಓಕೆ, 4,35,000 ಮಾಡ್ಕೊಡೋಣ. 4,35,000 ಲಾಡ್ಜ್. 15 ಮಾಡಲ್ ಅದನ್ನು ಸಿಂಗಲ್ ಓನರ್ ವೆಹಿಕಲ್. ಓಕೆ ಓಕೆ. ನೆಕ್ಸ್ಟ್ ಶಿಫ್ಟ್ ಸರ್ 17 ಮಾಡಲು ಥರ್ಡ್ ಓನರ್ ವೆಹಿಕಲ್, 4,25,000 ಕೊಡೋಣ. ಡೆಕ್ಕಾ ವೇರಿಯಂಟ್, ಅದು ಲಿಮಿಟೆಡ್ ಎಡಿಷನ್ ಸರ್. 17 ಮಾಡಲು 4,25,000 ಕೊಡೋಣ. ಅದರಲ್ಲೂ ಲಿಮಿಟೆಡ್ ವೇರಿಯಂಟ್, ಡೆಕ್ಕಾ ವೇರಿಯಂಟ್. ಒಳ್ಳೆ ಮ್ಯಾಗ್ವಿಲ್ ಕೂಡ ಹಾಕಿದ್ದಾರೆ ಆಫ್ಟರ್ ಮಾರ್ಕೆಟ್. ಮ್ಯಾಗ್ವಿಲ್ ಕೂಡ ಹಾಕ್ಸೋರ್ ಅಂತ ನೋಡ್ತಾ ಇರ್ಬೋದು. ಬನ್ನಿ ಹೆಚ್ಚು ಕಮ್ಮಿ ಮಾಡೋಣ. ನಮ್ಮ ಶೋರೂಮ್ ವಿಸಿಟ್ ಮಾಡಿ ಒಂದ್ ಟೈಮ್ ಒಂದ್ ಕಾಲಿಟ್ ನೋಡಿ ಸರ್. ನೀವು ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತೀವಿ. ಹೌದಾ, ಇದು ಸರ್ ಇದು ಸರ್ ಇದು ZXi ಫುಲ್ ಟಾಪ್ ಅಂಡ್ ವೇರಿಯಂಟ್, 15 ಮಾಡಲು ಸೆಕೆಂಡ್ ಓನರ್. ಇದು ಕೂಡ ಒಂದ್ 4,75,000 ಹೇಳ್ತಾ ಇರೋದು. ಒಂದ್ 4,65,000 ಕೊಡೋಣ ಸರ್. 17 ಮಾಡಲ್ ಒಳ್ಳೆ ರೇಟ್ ಕೊಟ್ಟಿರಲ್ಲ ಸರ್. ಸರ್ ಇದು ಫುಲ್ ಟಾಪ್ ಅಂಡ್ ಸರ್ ZXi. ಸರಿ 4,500 ಮಾಡ್ಕೊಡೋಣ ಬನ್ನಿ. 4,500ಗೆ 4,500 ಲಕ್ಷಕ್ಕೆ 15 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. ZXi ಅದು ಫುಲ್ ಟಾಪ್ ಅಂಡ್ ವೆಹಿಕಲ್. ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ ಎಲ್ಲ ಬರುತ್ತೆ ನಿಮಗೆ. ಕಂಪ್ನಿಯಿಂದಾನೆ ಆಲ್ಮೋಸ್ಟ್ ಎಲ್ಲ ಫೀಚರ್ಸ್. ಅದು ರೆಡ್ ಕಲರ್. ನೆಕ್ಸ್ಟ್ ಸರ್ ಇದು i20. ಸರ್ i20 ಸ್ಪೋರ್ಟ್ಸ್ ವೇರಿಯಂಟ್ 2020 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಒಂದ್ 6 ಲಕ್ಷ ಕೊಡೋಣ. ಇನ್ನೊಂದು ಹೇಳಿ ಸರ್. ಸರ್ ಒಂದು 5,85,000 ಕೊಡೋಣ ಬನ್ನಿ. ಆಯ್ತು 5,80,000. ಸರಿ ಆಯ್ತು ಬನ್ನಿ ಸರ್ ಮಾಡೋಣ. 5,80,000ಗೆ 2020 ಮಾಡಲು ಸಿಂಗಲ್ ಓನರ್ ಸ್ಪೋರ್ಟ್ಸ್ ವೇರಿಯಂಟ್ 53,000 ಓಡಿದೆ. ಇದು ಸರ್ ಇದು ಸರ್ ಅದು ಬಂದ್ಬಿಟ್ಟು 2018 ಮಾಡಲು ಸೆಕೆಂಡ್ ಓನರ್ ಮ್ಯಾಗ್ನಾ. ಇದ್ರ ಕೋಟಿಂಗ್ ಬಂದ್ಬಿಟ್ಟು ಒಂದ್ 4,85,000 ಹೇಳ್ತಾ ಇರೋದು. ಓಕೆ, ಒಂದ್ 4,75,000 ಮಾಡೋಣ ಬನ್ನಿ. 4,75,000. ಇನ್ನೊಂದು ರೇಟ್ ಹೇಳಿ ಬಿಡಿ ಸರ್. ಸರ್ ಎದುರುಗಡೆ ಬನ್ನಿ ಸರ್, ಹೆಚ್ಚು ಕಮ್ಮಿ ಮಾಡೋಣ. ಹೇಳಿ ಸರ್ ಒಂದು ಫೈನಲ್. ಸರ್ ಒಂದ್ 4,65,000 ಮಾಡಿ. 4,65,000. ಹಾ ಸರ್ 4,65,000. ಇದು ಸರ್ ಇದು ಸರ್ ಅದು ಬಂದ್ಬಿಟ್ಟು 2015 ಮಾಡಲು 16 ರಿಜಿಸ್ಟ್ರೇಷನ್, ಸಿಂಗಲ್ ಓನರ್ ವೆಹಿಕಲ್, 40,000 ಓಡಿದೆ. ಇದು ಕೂಡ ಮ್ಯಾಗ್ನಾ. ಇದ್ರ ಪ್ರೈಸ್ ಬಂದ್ಬಿಟ್ಟು ಒಂದ್ 4,75,000 ಹೇಳ್ತಾ ಇರೋದು. ಒಂದ್ 4,65,000 ಮಾಡೋಣ. 4,65,000. ಬರೀ ಓಡಿರೋ 40,000 ಕಿಲೋಮೀಟರ್. 4,65,000 ಇದಾದ್ರೂ ತಗೊಳ್ಳಿ, ಇದಾದ್ರೂ ತಗೊಳ್ಳಿ. ಸರ್ ಇಲ್ಲ ಸರ್ ಬನ್ನಿ ಗಾಡಿ ನೋಡಿ, ನೀವು ಹೆಚ್ಚು ಕಮ್ಮಿ ಮಾಡೋಣ. ಹೌದಾ, ಯಾವ್ದು ಬೇಕು ನೋಡಿ. ಇದೆಷ್ಟು ಅಂದ್ರೆ ಸರ್ ಫೈನಲ್ ರೇಟ್? ಸರ್ ಒಂದು 75, 4,75. 4,75 ಮಾಡ್ಬಿಡಿ ಸರ್ ಎರಡರಲ್ಲಿ. ಬನ್ನಿ ಆಯ್ತು ಸರ್, ಏನೋ ಮಾಡೋಣ. ನೆಕ್ಸ್ಟ್ WR ಇದೆಯಲ್ಲ ಸರ್. 2018 ಮಾಡಲು ಸಿಂಗಲ್ ಓನರ್ ವೆಹಿಕಲ್, ಒಂದ್ 5 ಲಕ್ಷ ಹೇಳ್ತಾ ಇರೋದು. ಒಂದ್ 4,85,000 ಮಾಡ್ಕೊಡೋಣ ಬನ್ನಿ. 4,85,000ಗೆ 19 ಮಾಡಲ್ಲ. 18 ಮಾಡಲು ಸಿಂಗಲ್ ಓನರ್ ಡೀಸೆಲ್ ವೇರಿಯಂಟ್. ಅದನ್ನು 18 ಮಾಡಲು ಸಿಂಗಲ್ ಓನರ್ 4,85,000 ಮಾಡ್ಕೊಡೋಣ. ಓಕೆ ಓಕೆ. ನೋಡ್ತಾ ಇರ್ಬೋದು ವೀಕ್ಷಕರೇ, ಗಾಡಿ ಬಾಡಿ ಲೈನ್ ಹೇಗಿದೆ ಅಂದ್ಬಿಟ್ಟು ಸಖತ್ತಾಗಿ ಮೇಂಟೈನ್ ಮಾಡೋರೆ. ಓನರ್ಶಿಪ್ ಸರ್ ಇದು? ಸರ್ ಸಿಂಗಲ್ ಓನರ್ ಗಾಡಿನಾ? ಡೀಸೆಲ್ ವೇರಿಯಂಟ್ ಅದನ್ನು. ಓಕೆ ಓಕೆ ಓಕೆ. ವೇರಿಯಂಟ್ ಸರ್ ಇದು? ಸರ್ ವೇರಿಯಂಟ್ ಎಸ್ ವೇರಿಯಂಟ್ ಸರ್. ಎಸ್ ವೇರಿಯಂಟ್ ID ಟೆಕ್ ಡೀಸೆಲ್ ಇಂಜಿನ್ ಗಾಡಿ. ಒಳ್ಳೆ ಮೈಲೇಜ್ ಬಂದ್ಬಿಡುತ್ತೆ. SUV ಸೆಗ್ಮೆಂಟ್ ಅಲ್ಲಿ ಒಂದು ಪ್ರಾಪರ್ ಕಾರ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಸರ್ ಇದು? ಸರ್ ಇದು 12-13 ಮಾಡಲು ಈಕೋ ಸೆಕೆಂಡ್ ಓನರ್. ಒಂದ್ 2,75,000 ಹೇಳ್ತಾರೆ. ಒಂದ್ 2,65,000 ಮಾಡ್ಕೊಡೋಣ. 2,65,000. ಹೇಳಿ ಸರ್ ಇನ್ನೊಂದು ರೇಟು. ಸರ್ ಬನ್ನಿ ಎದುರುಗಡೆ ಕೂತ್ಕೊಳ್ಳಿ, ಹೆಚ್ಚು ಕಮ್ಮಿ ಮಾಡ್ಕೊಡೋಣ. ಓಕೆ, ನೋಡ್ತಾ ಇರ್ಬೋದು ವೀಕ್ಷಕರೇ, ಗಾಡಿ ಬಾಡಿ ಲೈನ್ ಎಲ್ಲ ಟೈರ್ಸ್ ಕಂಡೀಷನ್ ಕೂಡ ಪರವಾಗಿಲ್ಲ, ಚೆನ್ನಾಗಿ ಮೇಂಟೈನ್ ಮಾಡೋರೆ. ಮುಂದೆ ಟೈರ್ಗಳು ಒಂದು 80% ವರೆಗೂ ಇದೆ. ಪ್ರೈಸಿಂಗ್ ವೈಸ್ ಅಷ್ಟೇನಾ ಫೈನಲ್? ಸರ್ ಬನ್ನಿ ಎದುರುಗಡೆ ಕೂತ್ಕೊಂಡ್ರೆ ಏನೋ ನೆಗೋಷಿಯಬಲ್ ಮಾಡಿ. ಹೇಳ್ಬಿಡಿ ಒಂದು ರೇಟು. ಸರ್ ಒಂದು 2,60,000 ಮಾಡಿ ಬನ್ನಿ. 2,60,000. ನೆಕ್ಸ್ಟ್ ಸರ್ ಇದು ಟೆರೆನೋ. ಸರ್ ಟೆರೆನೋ ಸೇಲ್ಡ್ ಆಗಿದೆ. ಸೋಲ್ಡ್ ಔಟಾ ಇದು? ಸರ್ ಅದು ಸೇಲ್ ಆಗಿದೆ. ಆಗೋಯ್ತಾ? ಈ ಲೈನ್ ಅದು ಇಲ್ವಾ? ಹಂಗಾರೆ ಇದೆ ಬನ್ನಿ, ಇದೆ ನೋಡಿ. ಎಲ್ಲ ಸೇಲ್ ಆಗಿದೆ ಅಂತ ಇದ್ದೀರಾ? ಇದು ಸರ್ ಇದು 14 ಮಾಡಲು ಸೆಕೆಂಡ್ ಓನರ್, ಒಂದ್ 2,25,000. 2,25,000 53,000 ಓಡಿದೆ. 14 ಮಾಡಲ್ಲ? ಸರಿ ಬನ್ನಿ ಎದುರುಗಡೆ ಕೂತ್ಕೊಳ್ಳಿ. ಓಕೆ ಓಕೆ. ಇದು ಸರ್ ಇದು? ಸರ್ ಲಾರ್ಜ್ 15 ಮಾಡಲು ಸಿಂಗಲ್ ಓನರ್, ಒಂದ್ 4,500, 4,35 ಆಗುತ್ತೆ. 4,35,000. ಓಕೆ, ಅದು ಡೀಸೆಲ್ ಏನೆ. ಇದಕ್ಕೆ ದುಡಿಯೋರ್ಗೂ ಒಂದು ಗಾಡಿ ಇದೆ ನೋಡಿ, ಅಶೋಕ್ ಲೈಲ್ಯಾಂಡ್. ಅಶೋಕ್ ಲೈಲ್ಯಾಂಡ್ ದೋಸ್ತು 2012 ಮಾಡಲು ಸಿಂಗಲ್ ಓನರ್. ಆಸ್ ಇಟ್ ಈಸ್ ಕಂಡೀಷನ್ 1,45,000 ಹೇಳ್ತಾರೆ. 1,35,000 ಕೊಡೋಣ. 1,35,000ಕ್ಕೆ ಅಶೋಕ್ ಲೈಲ್ಯಾಂಡ್ ದೋಸ್ತು? ಸರ್ ದೋಸ್ತು ಫುಲ್ ಕ್ಯಾಶ್. ಸರ್ ಫುಲ್ ಕ್ಯಾಶ್ 1,35,000. 1,35,000 ಅಶೋಕ್ ಲೈಲ್ಯಾಂಡ್ ದೋಸ್ತು. ಓನರ್ಶಿಪ್ ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್, ಕಂಟೈನರ್ ಬಾಡಿ ಬರುತ್ತೆ. ನೋಡ್ತಾ ಇರ್ಬೋದು. ಏನೇನ್ ಪರ್ಪಸ್ ಯೂಸ್ ಮಾಡಬಹುದು ಸರ್ ಈ ಗಾಡಿ? ಸರ್ ಎಲ್ಲಾ ಪರ್ಪಸ್ ಯೂಸ್ ಮಾಡಿ, ಗೂಡ್ಸ್ ಹೊಡಿಯಕ್ಕೆ, ಐಟಮ್ ಎಲ್ಲ ಯೂಸ್ ಮಾಡಬಹುದು. ಹೌದಾ? ನೆಕ್ಸ್ಟ್ ಎಲೆಕ್ಟ್ರಿಕ್ ಗಾಡಿ ಇದೆ ನೋಡಿ. ಎಲೆಕ್ಟ್ರಿಕ್ ವೆಹಿಕಲ್ ಎಲ್ಲ 3 ಗಾಡಿ ಇದೆ. 15 ಮಾಡಲು 3 ಗಾಡಿ ಇದೆಯಾ? 3 ಗಾಡಿ. ಓಕೆ. 15 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಗಳು. ಓಕೆ. ಇದೊಂದು 75,000 ಕೊಡೋಣ. 75,000 ಫೈನಲ್. ಓಕೆ. ಹಿಂದೆ ಇರೋದು 75,000 ಕೊಡೋಣ. ಏನ್ ಸರ್? 75,000ಕ್ಕೆ ಅದು 15 ಮಾಡಲು. ಇದು 75,000ನಾ ಸರ್? ಇದು 90,000. 90,000ನಾ? ನೋಡ್ತಾ ಇರ್ಬೋದು. 15 ಮಾಡಲು. ಏನ್ ಡಿಫ್ರೆನ್ಸ್ ಇದಕ್ಕೂ? ಸರ್ ಕಂಪ್ನಿ ಹೆಂಗಿರುತ್ತೆ ಅದು ಬಿಟ್ಟಿರೋ ಕಸ್ಟಮರ್ ಮೇಲೆ ಡಿಪೆಂಡ್ ಸರ್. ಎರಡು ಕಂಪ್ನಿನ ಸೇಮೇ ಸರ್. ಕಸ್ಟಮರ್ ಏನ್ ಬಿಟ್ಟಿರ್ತಾರೋ ಅದ್ರ ಮೇಲೆ ಡಿಪೆಂಡ್ ಪ್ರೈಸ್. ಓಕೆ. ಮಾಡಲ್ ಎಲ್ಲ 15 ಮಾಡಲು ಸಿಂಗಲ್ ಓನರ್ ವೆಹಿಕಲ್ 3 ಕೂಡ. ಅಂದ್ರೆ ಟೈರ್ ಕಂಡೀಷನ್ ಅದು ಇದೆಲ್ಲ ನೀವು ಲೆಕ್ಕ ಹಾಕೊಂಡ್ರೆ ಸ್ವಲ್ಪ ಇದ್ರಲ್ಲಿ ಚೆನ್ನಾಗಿದೆ, ಅದಕ್ಕೋಸ್ಕರ ಪ್ರೈಸ್ ಜಾಸ್ತಿ. 90,000. ಓಕೆ ಓಕೆ ಓಕೆ. ಸೊ ಲವ್ ಜೆಟ್ ಅಲ್ಲಿ ಬೇಕು ಅಂದ್ರೆ ಯಾವ್ದು ತಗೋತೀರಾ ತಗೋಬಹುದು. ಇದು ಇದೆ, ಇದು ಇದೆ, ಮತ್ತೆ ಇನ್ನೊಂದು ಗ್ರೀನ್ ಕಲರ್ ಅಲ್ಲಿ ಇದೆ. 3 ಕಲರ್ ಆಪ್ಷನ್ ಇದೆ. ನೆಕ್ಸ್ಟ್ ಆಲ್ಟೋ K10 11 ಮಾಡಲು.
ಇದ್ರ ಪ್ರೈಸ್ ಬಂದ್ಬಿಟ್ಟು 1,45,000 ಹೇಳ್ತಿರೋದು 1,35,000 ಕೊಡೋಣ. 1,35,000. 1,35,000 ಆಲ್ಟೋ 11 ಮಾಡಿ 1,35,000. ಬರೀ 1,35,000ನೇ. ಚೌಲೆಟ್ ಸ್ಪಾರ್ಕು ಸರ್. ಸರ್ 9 ಮಾಡಲು ತರ್ಡ್ ಓನರ್. ಒಂದು 95,000 ಹೇಳ್ತಿರೋದು ಒಂದು 85,000 ಮಾಡ್ಕೊಂಡ. AC ಪವರ್ ಶೇರಿಂಗ್ ಪವರ್ ಇಂಡ ಬರುತ್ತೆ ಇದರಲ್ಲಿ. 85,000ಕ್ಕೆ ಸ್ಪಾರ್ಕು. FC ಎಲ್ಲ ರನ್ನಿಂಗ್ ಇದೆ. ನೆಕ್ಸ್ಟ್ ಇನ್ನೊಂದು ಶಿಫ್ಟ್ ಸರ್. ಸರ್ ಶಿಫ್ಟ್ 13 ಮಾಡಲು ಸಿಂಗಲ್ ಓನರ್ ಡೀಸೆಲ್ ವೇರಿಯಂಟ್ VDI. ಒಂದು 3.5 ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. 13 ಮಾಡಲು VDI 3.5 ಲಕ್ಷ. ಆಸ್ ಇಟ್ ಇಸ್ ಕಂಡೀಷನ್ 3.5 ಸ್ವಲ್ಪ ಹೆಚ್ಚು ಕಮ್ಮಿ ಮಾಡೋಣ ಬನ್ನಿ. ಹೇಳ್ಬಿಡಿ ಸರ್. ಸರ್ ಬನ್ನಿ ಎದುರುಗಡೆ ಕೂತ್ಕೊಳ್ಳಿ, ಗಾಡಿ ನೋಡಿ, ನಿಮ್ದು ಏನಿದೆ ಆಫರ್ ಕೊಡಿ ಮಾತಾಡೋಣ. ಹೌದಾ? ನೆಕ್ಸ್ಟ್ ಸರ್ ಫಿಯಟ್ ಲೀನಿಯಾ ಇದು ಡೀಸೆಲ್ 9 ಮಾಡಲು ಸಿಂಗಲ್ ಓನರ್. ಓಕೆ. ಆಸ್ ಇಟ್ ಇಸ್ ಕಂಡೀಷನ್ 1 ಲಕ್ಷಕ್ಕೆ ಆಗುತ್ತೆ. FC ಇನ್ಸೂರೆನ್ಸ್ ಲ್ಯಾಬ್ಸ್ ಇದೆ. ಆಸ್ ಇಟ್ ಇಸ್ ಕಂಡೀಷನ್ 1 ಲಕ್ಷ. 1 ಲಕ್ಷಕ್ಕೆ ಫಿಯಟ್ ಲೀನಿಯಾ ಡೀಸೆಲ್ ಅದನ್ನು ಡೀಸೆಲ್ ಗಾಡಿ. ಇದು ಸರ್ ಇದು ಸರ್ ಇದು ಕೂಡ ಡೀಸೆಲ್ ಮಾಡಲು ಡೀಸೆಲ್ ವೇರಿಯಂಟ್ 10 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಒಂದು 2.5 ಹೇಳ್ತಾ ಇರೋದು. ಓಕೆ. ಒಂದು 2,40,000 ಮಾಡ್ಕೊಡೋಣ ಬನ್ನಿ. 2,40,000 ಡೀಸೆಲ್ ಗಾಡಿ. ಡೀಸೆಲ್ ಗಾಡಿ 10 ಮಾಡಲು ಸಿಂಗಲ್ ಓನರ್ ಫ್ರೆಶ್ FC ಆಗಿದೆ. ಓಕೆ. ಇದು ಸರ್ ಇದು ಸರ್ ಇಡ್ಜು 2016 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. ಒಂದು 2.5 ಮಾಡ್ಕೊಡೋಣ ಬನ್ನಿ. ಹೇಳಿ ಸರ್ ಇನ್ನೊಂದು ರೇಟ್. ಸರ್ 2,45,000 ಮಾಡ್ಕೊಡೋಣ. 2,45,000. ನೆಕ್ಸ್ಟ್ ವ್ಯಾಗನರ್ ಸರ್. ಸರ್ VXI ವೇರಿಯಂಟ್ 2012 ಮಾಡಲು ಫೋರ್ತ್ ಓನರ್. ಓಕೆ. 1,85,000 ಕೊಡೋಣ. 1,85,000. ನೆಕ್ಸ್ಟ್ ಸರ್ ಇದು ಸರ್ ಇದು ಬಂದ್ಬಿಟ್ಟು ಆಲ್ಟೋ LX AC ಬರುತ್ತೆ. 8 ಮಾಡಲು ಸೆಕೆಂಡ್ ಓನರ್. ಇದ್ರ ಪ್ರೈಸ್ ಬಂದ್ಬಿಟ್ಟು 1,45,000 ಹೇಳ್ತಾ ಇರೋದು. ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಆಗುತ್ತೆ. ಹೇಳ್ಬೋದು ಸರ್, ಎಷ್ಟಕ್ಕೆ ಆಗ್ಬೋದು ಸರ್? ಬನ್ನಿ ಎದುರುಗಡೆ ಕೂತ್ಕೊಳ್ಳಿ, ನೆಗೋಷಿಯಬಲ್ ಹೇಳ್ಬಿಡಿ ಸರ್. ಫೈನಲ್ ಸರ್ 1,35,000 ಮಾಡ್ಕೊಡೋಣ ಬನ್ನಿ. 1,35,000. ಸರ್ I10 12 ಮಾಡಲು ಸಿಂಗಲ್ ಓನರ್ ಆಟೋಮೆಟಿಕ್ ಸ್ಪೋರ್ಟ್ಸ್ ವೇರಿಯಂಟ್. ಓಕೆ. ಇದ್ರ ಪ್ರೈಸ್ ಬಂದ್ಬಿಟ್ಟು ಒಂದು 3 ಲಕ್ಷ ಹೇಳ್ತಾ ಇರೋದು. ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಆಗುತ್ತೆ. ಸಣ್ಣ ಪುಟ್ಟ ಅಂದ್ರೆ ಒಂದು 2.80 ಆಗುತ್ತಾ ಸರ್? ಬನ್ನಿ ಎದುರುಗಡೆ ಕೂತ್ಕೊಳ್ಳಿ, ಏನು ಮಾಡ್ಕೊಡ್ತೀರಾ? ಓಕೆ. ನೆಕ್ಸ್ಟ್ ಇದು ಯಾನು ಸರ್ ಇಯಾನ್ ಬಂದ್ಬಿಟ್ಟು ವಿತ್ ಕರ್ನಾಟಕ ನಂಬರ್ ಮಾಡ್ಕೊಡ್ತೀನಿ. 13 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ವಿತ್ ಕರ್ನಾಟಕ ನಂಬರ್ ನಿಮಗೆ 1,85,000 ಹೇಳ್ತಾ ಇರೋದು. ಓಕೆ. 1,75,000 ಮಾಡ್ಕೊಣ. 59,000 ಓಡಿದೆ ಅಷ್ಟೇನೆ. 1,75,000. 1,75,000ಕ್ಕೆ ವಿತ್ ಕರ್ನಾಟಕ ನಂಬರ್ ಮಾಡಿ ಕೊಡ್ತೀನಿ. 12 ಮಾಡಲ್ಲ 13 ಮಾಡಲ್ ಸರ್ ಸಿಂಗಲ್ ಓನರ್ ವೆಹಿಕಲ್. 13 ಮಾಡಲ್ ಸಿಂಗಲ್ ಓನರ್. ಓಕೆ. ನೆಕ್ಸ್ಟ್ ಸರ್ ಇದು ಗ್ರ್ಯಾಂಡ್ 11 ಮಾಡಲು 1,85,000 ಹೇಳ್ತಾ ಇರೋದು. ಓಕೆ. ಒಂದು 1,75,000 ಮಾಡ್ಕೊಡೋಣ. 1,75,000. AC ಪವರ್ ಶೇರಿಂಗ್ ಪವರ್ ಇಂಡ ಬರುತ್ತೆ. 12 ಮಾಡಲ್ 11 ಮಾಡಲ್ 1,75,000. ಇದು ಸರ್ ಇದು ಸರ್ ಸ್ಯಾಂಟ್ರೋ 5-6 ಮಾಡಲು ಸೆಕೆಂಡ್ ಓನರ್. ಒಂದು 1,45,000 ಹೇಳ್ತಾ ಇರೋದು. ಓಕೆ. ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಮಾಡೋಣ ಬನ್ನಿ. ಗಾಡಿ ಸೂಪರ್ ಆಗಿದೆ. ಎಷ್ಟಕ್ಕೆ ಆಗ್ಬೋದು ಹೇಳಿ ಸರ್? ಸರ್ ಒಂದು 1,35,000 ಮಾಡಿ. 1,35,000. ಹಾಗೆ ನೆಕ್ಸ್ಟ್ ಗ್ರೇ ಬೇಡ ಅಂದ್ರೆ ಸಿಲ್ವರ್ ಕಲರ್ ಇದೆ ನೋಡಿ ಸರ್. ಅದು ವಿತ್ ಸನ್ ರೂಫ್ ಇದೆ. ಓಕೆ. 12 ಮಾಡಲು ಸೆಕೆಂಡ್ ಓನರ್. ಆಸ್ತಾ ಫುಲ್ ಟಾಪ್ ಎಂಡ್ ಇದು. ಇದ್ರ ಪ್ರೈಸ್ ಬಂದ್ಬಿಟ್ಟು ಒಂದು 3 ಲಕ್ಷ ಹೇಳ್ತಾ ಇರೋದು. ಒಂದು 2,85,000 ಮಾಡ್ಕೊಳೋಣ. 2,85,000ಕ್ಕೆ ಸನ್ ರೂಫ್ ಗಾಡಿ ಗಾಡಿ I10. ನೆಕ್ಸ್ಟ್ ಸರ್ ಇನ್ನೊಂದು I10 ಸರ್ ಇದು ಕೂಡ ವಿತ್ ಸನ್ ರೂಫ್ ಇದೆ. ಓಕೆ. 10 ಮಾಡಲು ಸಿಂಗಲ್ ಓನರ್. ಇದು 33,000 ಹೊಡಿದೆ. ಇದು ಕೂಡ ಆಟೋಮೆಟಿಕ್. ಓಕೆ. ಇದ್ರ ಪ್ರೈಸ್ ಬಂದ್ಬಿಟ್ಟು ಒಂದು 3 ಲಕ್ಷ ಹೇಳ್ತಾ ಇರೋದು. ಒಂದು 2,85,000 ಮಾಡ್ಕೊಡೋಣ. 2,85,000ಕ್ಕೆ ಸನ್ ರೂಫ್ ಗಾಡಿ I10 ಬರೀ 33,000 ಹೊಡಿದೆ. ಓಕೆ. ಇದು ಸರ್ ಇದು ಸರ್ ಇದು ಕೂಡ ಆಟೋಮೆಟಿಕ್. ಓಕೆ. 10 ಮಾಡಲು ಸೆಕೆಂಡ್ ಓನರ್. ಓಕೆ. ಒಂದು 2.5 ಹೇಳ್ತಾ ಇರೋದು. ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. 2.5ನಾ ಸರ್? ಎಲ್ಲ ಜಾಸ್ತಿ ಹೇಳ್ತಾ ಇರೋದು ಸರ್. ಸರ್ ಒಂದು 2,40 ಮಾಡಿ. ಹೌದಾ? 2,40 ಅದರಲ್ಲಿ ಹೆಚ್ಚು ಕಡಿಮೆ ಮಾಡಿ ಬಂದು ಹೆಚ್ಚು ಕಡಿಮೆ ಮಾಡ್ಕೊಡ್ತಾರೆ. ಇದು ಸರ್ ಇದು ಸರ್ SX4 ZXi ಫುಲ್ ಟಾಪ್ ಎಂಡ್ 11 ಮಾಡಲು ತರ್ಡ್ ಓನರ್. ಒಂದು 1,95,000 ಹೇಳ್ತಾ ಇರೋದು. ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಆಗುತ್ತೆ ಬನ್ನಿ. ಫುಲ್ 1,95,000. ನೆಕ್ಸ್ಟ್ ಸರ್ ಇನ್ನೊಂದು ಶಿಫ್ಟ್ ZDI ಡೀಸೆಲ್ ವೇರಿಯಂಟ್ 11 ಮಾಡಲು ತರ್ಡ್ ಓನರ್. ಓಕೆ. ಒಂದು 3.5 ಹೇಳ್ತಾರೆ. ಒಂದು ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಆಗುತ್ತೆ. ಎಷ್ಟಕ್ಕಾಗ ಸರ್ ಸಣ್ಣ ಪುಟ್ಟ? ಸರ್ ಬನ್ನಿ ಲೈವ್ ಅಲ್ಲಿ ಕೂತ್ಕೊಳ್ಳಿ, ಕಸ್ಟಮರ್ ಕರೆಸ್ತೀನಿ. ಎದುರುಗಡೆ ಕೂತ್ಕೊಂಡು ಮಾತಾಡ್ಕೊಂಡು ಒಂದು 3:30 ಆಗತ್ತಲ್ಲ ಸರ್? ಬನ್ನಿ ಎದುರುಗಡೆ ನೋಡೋಣ ಕಸ್ಟಮರ್ ಏನಿದೆ ಐಡಿಯಾ ಕೊಡ್ತಾರೆ. ಇದು ಸರ್ ಇದು ಅದು ಇಂಡಿಗಾ ಮಾಂಜಾ 2010 ಮಾಡಲು ಸೆಕೆಂಡ್ ಓನರ್. ಇದ್ರ ಪ್ರೈಸ್ ಬಂದ್ಬಿಟ್ಟು ಒಂದು 1,65,000 ಹೇಳ್ತಾ ಇರೋದು. ಒಂದು 1,55,000 ಆಗುತ್ತೆ. 1,55,000. ನೆಕ್ಸ್ಟ್ ಸರ್ ಇನ್ನೊಂದು ಯಾನು ಸರ್ ಇಯಾನ್ ಬಂದ್ಬಿಟ್ಟು 2013 ಮಾಡಲು ಸಿಂಗಲ್ ಓನರ್. ಒಂದು 2 ಲಕ್ಷ ಹೇಳ್ತಾ ಇರೋದು. ಒಂದು 1,90,000 ಮಾಡ್ಕೊಡೋಣ. 1,90,000. ಎದುರುಗಡೆ ಬನ್ನಿ ಏನೋ ಮಾತಾಡೋಣ. ಓಕೆ ಓಕೆ ಓಕೆ. ನೆಕ್ಸ್ಟ್ ಸರ್ ಇನ್ನೊಂದು ಇದು 12 ಮಾಡಲು ಇಯಾನು ಸಿಂಗಲ್ ಓನರ್. ಇದು ಕೂಡ ಓಕೆ. ಇದು ಒಂದು 2 ಲಕ್ಷ ಹೇಳ್ತಾರೆ. ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಹೇಳ್ಬಿಡಿ ಸರ್ ಎಷ್ಟಕ್ಕೆ? ಸರ್ ಬನ್ನಿ ಲೈವ್ ಅಲ್ಲಿ ಕೂತ್ಕೊಳ್ಳಿ ಮಾತಾಡೋಣ. ಹೇಳಿ ಸರ್. ಲೈವ್ 1,90 ಮಾಡಿ ಸರ್. 1,90. 1,90ಕ್ಕೆ ಎಷ್ಟನೇ ಮಾಡಲು? 12 ಮಾಡಲು. 12 ಮಾಡಲು 13 ಮಾಡಲು. 12 ಮಾಡಲ್ ಆದ್ರೂ ತಗೊಳ್ಳಿ, 13 ಮಾಡಲ್ ಆದ್ರೂ ತಗೊಳ್ಳಿ. 1,90,000. 1,90,000. ಎದುರುಗಡೆ ಬನ್ನಿ ಏನೋ ಮಾತಾಡೋಣ. ಅದರಲ್ಲೂ ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರೆ. ಸೆಲೆರಿಯೋ ಸರ್? ಸೆಲೆರಿಯೋ ಆಟೋಮೆಟಿಕ್ ಸರ್. ಅದು 15 ಮಾಡಲು ತರ್ಡ್ ಓನರ್. ಒಂದು 2.60 ಹೇಳ್ತಾ ಇರೋದು. ಒಂದು 2.5 ಆಗುತ್ತೆ. 2,40,000. 2.5 ಸರ್. 2,40,000. ಬನ್ನಿ ಸರ್ ಆಯ್ತು ಏನೋ ಮಾತಾಡೋಣ. 2,40,000ಕ್ಕೆ ಸೆಲೆರಿಯೋ ಆಟೋಮೆಟಿಕ್. ನಿಸಾನ್ ಸನ್ನಿ ಸರ್? ಸರ್ ಸನ್ನಿ ಡೀಸೆಲ್ ವೇರಿಯಂಟ್ 13-14 ಸೆಕೆಂಡ್ ಓನರ್. ಡೀಸೆಲ್ ವೇರಿಯಂಟ್. ಇದ್ರ ಪ್ರೈಸ್ ಬಂದ್ಬಿಟ್ಟು ಒಂದು 3 ಲಕ್ಷ ಹೇಳ್ತಿರೋದು. ಒಂದು 2.5 ಮಾಡ್ಕೊಡೋಣ ಬನ್ನಿ. 2 ಲಕ್ಷಕ್ಕೆ ಸನ್ನಿ. ಇನ್ನೂ ಹೆಚ್ಚು ಕಡಿಮೆ ಬರೀ 40,000 ಅಷ್ಟೇ ಸರ್ ಓಡಿರೋದು. ಸನ್ನಿ ನೋಡ್ತಾ ಇರ್ಬೋದು. 40,000 ಡ್ರೈವನ್ ಆಗಿದೆ ಅಂತೆ. ಅದರಲ್ಲೂ ಡೀಸೆಲ್ ಇಂಜಿನ್. XP ವೇರಿಯಂಟ್ ಬರುತ್ತೆ. ಇದು ಸರ್ ಇದು ಸಿಯಾಜೋ 15 ಮಾಡಲು
ಥರ್ಡ್ ಓನರ್ ವೆಹಿಕಲ್ Okay. ಟಾಪ್ ಅಂಡ್ ಪುಷ್ ಬಟನ್ ಪೆಟ್ರೋಲ್ ವೇರಿಯಂಟ್. ಹಾ ಇದ್ರ ಪ್ರೈಸ್ ಬಂದ್ಬಿಟ್ಟು ಒಂದು 4,10,000 ಹೇಳ್ತಾ ಇರೋದು. 4,05,000 ಮಾಡ್ಕೊಡೋಣ. 4,05,000. ಹಾ ಸರ್. ಏನಾದ್ರು ಹೇಳಿ ಸರ್ ಇನ್ನೊಂದು ಪ್ರೈಸ್. ಸರ್ 3,95,000 ಫೈನಲ್ ಮಾಡ್ಕೊಡೋಣ. ಹೌದಾ? ಎಷ್ಟು ಸರ್ ಫೈನಲ್ ರೇಟ್? 3,95,000. ಹಾಗೆ ನೆಕ್ಸ್ಟ್ ಇನ್ನೊಂದು i20 ಸರ್. ಸರ್ 14 ಮಾಡಲು ಸ್ಪೋರ್ಟ್ಸ್ ವೇರಿಯಂಟ್. ಇದ್ರ ಪ್ರೈಸ್ ಬಂದ್ಬಿಟ್ಟು 2,60,000 ಹೇಳ್ತಾ ಇರೋದು. ಓಕೆ, ಒಂದು 2,50,000 ಮಾಡ್ಕೊಡೋಣ. 2.5 ಲಕ್ಷಕ್ಕೆ 14 ಮಾಡಲ್. 14 ಮಾಡಲು i20. ಓಕೆ, 12 ಮಾಡಲು ಸಿಂಗಲ್ ಓನರ್. ಯಾರು ಡೀಸೆಲ್ ಅಲ್ಲಿ ವೆಹಿಕಲ್ ಹುಡುಕ್ತಾ ಇದ್ರೆ ಒಳ್ಳೆ ಮೈಲೇಜ್ ಬರುತ್ತೆ ಇದರಲ್ಲಿ. ಮೈಲೇಜ್ ಬರುತ್ತೆ. ಇದ್ರ ಪ್ರೈಸ್ ಬಂದ್ಬಿಟ್ಟು 1,70,000 ಹೇಳ್ತಾ ಇರೋದು. ಸಣ್ಣ ಪುಟ್ಟ ನೆಗೋಷಿಯಬಲ್ ಮಾಡ್ಕೊಡ್ತೀವಿ. 1.5 ಸರ್ 1.5 ಬರಲ್ಲ. 1,60,000 ಫೈನಲ್ ಮಾಡ್ಕೊಡ್ತೀವಿ. 1,60,000. ಹಾ ಸರ್. ಓಕೆ, ಇದು ಸರ್ ಇದು ಸೆಲೆರಿಯೋ. ಸರ್ ಸೆಲೆರಿಯೋ 15 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. ಒಂದು 3 ಲಕ್ಷ ಹೇಳ್ತಾ ಇದೀವಿ. VXI ವೇರಿಯಂಟ್. ಓಕೆ, ಪ್ರೈಸ್ ಒಂದು 2,85,000 ಫೈನಲ್ ಮಾಡ್ಕೊಡ್ತೀನಿ. 2,85,000 ಇನ್ನೊಂದು ಸೆಲೆರಿಯೋ ಸರ್. ಹಾ ಸರ್ 15 ಮಾಡಲು ಸೆಕೆಂಡ್ ಓನರ್. ಈ ಸೆಲೆರಿಯೋ ನೋಡಿ ಬರೀ 2,85,000. ಹಾ ಸರ್ 15 ಮಾಡಲು ಸೆಕೆಂಡ್ ಓನರ್. ಓಕೆ, ಇದು ಸರ್ ಇದು ಸರ್ i10 ಇದು ಕೂಡ 15 ಮಾಡಲು ಸೆಕೆಂಡ್ ಓನರ್. ಹಾ, ಒಂದು 2,90,000 ಹೇಳ್ತಾ ಇರೋದು. ಓಕೆ, ಒಂದು 2,80,000 ಮಾಡ್ಕೊಡೋಣ. 2,80,000 15 ಮಾಡಲು i10. 15 ಮಾಡಲ್. 15 ಮಾಡಲು i10. ಓಕೆ, ಅದು ಸ್ಪೋರ್ಟ್ಸ್ ವೇರಿಯಂಟ್. ಸ್ಪೋರ್ಟ್ಸ್ ವೇರಿಯಂಟ್. ಹಾ ಸರ್. ಇದು ಸರ್ ಇದು ವ್ಯಾಗನರ್. ಸರ್ ವ್ಯಾಗ್ನರ್ ಪೆಟ್ರೋಲ್ ಪ್ಲಸ್ LPG ಇದೆ. ಹಾ, 11 ಮಾಡಲು ಸೆಕೆಂಡ್ ಓನರ್. ಓಕೆ, ಆಂಪು ಊಫರ್ ಎಲ್ಲ ಫಿಟ್ಟಿಂಗ್ ಇದೆ ಇದ್ರಲ್ಲಿ. ಹೌದಾ? ಓಕೆ, ಹಾ, ಒಳ್ಳೆ ಲೆದರ್ ಸೀಟ್ ಕವರ್ ಕೂಡ ಹಾಕಿದ್ದಾರೆ. ಪ್ರೈಸ್ ಬಂದ್ಬಿಟ್ಟು ಒಂದು 2,60,000 ಹೇಳ್ತಾ ಇರೋದು. ಓಕೆ, 2,45,000 ಮಾಡ್ಕೊಡೋಣ. 2,45,000 ಆಗುತ್ತೆ ಫೈನಲ್. ಹೆಚ್ಚು ಕಡಿಮೆ ಆಗುತ್ತಾ? ಬನ್ನಿ ಗಾಡಿ ನೋಡಿ ಏನೋ ಮಾಡ್ಕೊಡ್ತೀರಾ. ನೆಕ್ಸ್ಟ್ ಸರ್ ನೆಕ್ಸ್ಟ್ ರಿಡ್ಜ್. ಸರ್ 11 ಮಾಡಲು ಸಿಂಗಲ್ ಓನರ್ ರಿಡ್ಜ್. ಹಾ, ಪೆಟ್ರೋಲ್ ವೇರಿಯಂಟ್ ಇದು ಕೂಡ. ಓಕೆ, ಇದ್ರ ಪ್ರೈಸ್ ಬಂದ್ಬಿಟ್ಟು ಹಾ, ಒಂದು 2,45,000 ಹೇಳ್ತಾ ಇರೋದು. ಹಾ, ಒಂದು 2,40,000 ಮಾಡ್ಕೊಡೋಣ. 2,40,000. 2,40,000. ಇನ್ನೊಂದು ರೇಟು ಸರ್ ಬನ್ನಿ ಎದುರುಗಡೆ ಕೂತ್ಕೊಳ್ಳಿ. ಹೇಳ್ಬಿಡಿ ಸರ್. ಸರ್ ಒಂದು 2,35 ಮಾಡಿ ಸರ್. 2,20. ಸರ್ 2,20 ಬರಲ್ಲ, 2,35 ಮಾಡಿ. 2,35,000. ಹಾ ಸರ್. 11 ಮಾಡಲು ಸೆಕೆಂಡ್ ಓನರ್. ಹಾ, ಇದ್ರ ಪ್ರೈಸ್ ಬಂದ್ಬಿಟ್ಟು ಒಂದು 2,45,000 ಹೇಳ್ತಾ ಇರೋದು. ಓಕೆ, ಒಂದು 2,35,000 ಮಾಡ್ಕೊಡೋಣ. 2,35,000. AC ಪವರ್ ಶೇರಿಂಗ್ 2 ಪವರ್ ಇಂದ ಬರುತ್ತೆ ಇದ್ರೆ. ಹೇಳ್ಬಿಡಿ ಸರ್ ಇನ್ನೊಂದು ಫೈನಲ್ ರೇಟು. ಸರ್ ಎದುರುಗಡೆ ಬನ್ನಿ, ಪ್ರೈಸ್ ಅಲ್ಲಿ ನೆಗೋಷಿಯಬಲ್ ಮಾಡೋಣ. ಹೌದಾ? 2,45,000 ಹೇಳ್ತಾ ಇರೋದು. 2,35,000 ಮಾಡ್ಕೊಡ್ತೀವಿ. 2,35,000. ಹಾ ಸರ್. ಓಕೆ, ಇದು ಸರ್ ಇದು ಸರ್ ಅದು i10 ಹಾ, ಮ್ಯಾಗ್ನಾ ವೇರಿಯಂಟ್. ಓಕೆ, 12 ಮಾಡಲು ಥರ್ಡ್ ಓನರ್. ಹಾ, ಒಂದು 2,10,000 ಹೇಳ್ತಾ ಇರೋದು. ಓಕೆ, ಒಂದು 2 ಲಕ್ಷಕ್ಕೆ ಮಾಡ್ಕೊಡೋಣ. 2 ಲಕ್ಷ. 1,95,000. ಸರ್ 2 ಲಕ್ಷ ಬನ್ನಿ ಎದುರುಗಡೆ ಕುತ್ಕೊಳ್ಳಿ ಮಾತಾಡೋಣ. ಹೌದಾ? ನೆಕ್ಸ್ಟ್ ನೋಡ್ತಾ ಇರ್ಬೋದು ಇನ್ನೊಂದು ಸ್ವಿಫ್ಟ್ ಇದೆ, ಇದ್ರ ಬಗ್ಗೆ ಹೇಳಿ ಸರ್. ಸರ್ ಸ್ವಿಫ್ಟ್ VXI ವೇರಿಯಂಟ್. ಹಾ, ಪೆಟ್ರೋಲ್ ವೇರಿಯಂಟ್. ಹಾ, 14 ಮಾಡಲು ಸೆಕೆಂಡ್ ಓನರ್. ಓಕೆ, ಒಂದು 4,500 ಹೇಳ್ತಾರೆ, ಹೆಚ್ಚು ಕಮ್ಮಿ ಆಗುತ್ತೆ. 4.5 ಲಕ್ಷ ಹೆಚ್ಚು ಕಮ್ಮಿ ಕಡಿಮೆ ಆಗುತ್ತೆ. ಆಗುತ್ತೆ. ಎಷ್ಟು ಆಗ್ಬೋದು ಸರ್ ಬನ್ನಿ ಲೈವ್ ಅಲ್ಲಿ ಗಾಡಿ ನೋಡಿ. ಕಸ್ಟಮರ್ ಬಿಟ್ಟಿರೋದು. ಒಂದು 4 ಲಕ್ಷ. ಒಂದು 4,35,000 ಮಾಡ್ಕೊಡೋಣ. ಒಂದು 4 ಲಕ್ಷ 35,000. 4,35,000 ಮಾಡ್ಕೊಡೋಣ. ಇದು ಸರ್ ಇದು ಸರ್ ಇದು 2013 ಮಾಡಲು ಹಾ, ಸಿಂಗಲ್ ಓನರ್ ವೆಹಿಕಲ್. ಓಕೆ, ಬರೀ 17,000 ಓಡಿದೆ. ಶೋರೂಮ್ ರೆಕಾರ್ಡೆಡ್. ಬರೀ 17,000 ಸರ್. ಅದರಲ್ಲೂ ಶೋರೂಮ್ ರೆಕಾರ್ಡೆಡ್. ಶೋರೂಮ್ ರೆಕಾರ್ಡೆಡ್. ಓಕೆ, ಪ್ರೈಸ್ ಬಂದ್ಬಿಟ್ಟು ಒಂದು 3,35,000 ಹೇಳ್ತಾ ಇರೋದು. ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಮಾಡೋಣ. ಸಣ್ಣ ಪುಟ್ಟ ಅಂದ್ರೆ ಎಷ್ಟಕ್ಕೆ ಆಗ್ಬೋದು ಹೇಳಿ ಸರ್. ಸರ್ ಬನ್ನಿ ಗಾಡಿ ನೋಡಿ. ನೀವು ಲೈವ್ ಅಲ್ಲಿ ನೀವು ಗಾಡಿ ನೋಡಿ, ಗಾಡಿ ಟ್ರಯಲ್ಲೇ ನೋಡೋಂಗಿಲ್ಲ ಸರ್. ಆ ತರ ಇದೆ, ಆ ಕಂಡೀಷನ್ ಅಲ್ಲಿ ಇದೆ ವೆಹಿಕಲ್. ಪ್ರೈಸಿಂಗ್ ವೈಸು ಪ್ರೈಸಿಂಗ್ 3,35,000. ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ. 3,35,000. ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಮಾಡೋಣ. ಇದು ಸರ್ ಇದು ಹೈಟ್ ಸರ್ ಇದು 8 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಓಕೆ, 1,95,000 ಹೇಳ್ತಿರೋದು. 1,85,000 ಮಾಡೋಣ. 1,85,000. ಸರ್. ಫ್ರೆಂಡ್ಸ್ ನೆಕ್ಸ್ಟ್ ಇನ್ನೊಂದು ವ್ಯಾಗನರ್ ಒಂದು ಬಂತು ನೋಡಿ ಜಸ್ಟ್ ನಾವು. ಸರ್ 11 ಮಾಡಲು ಸೆಕೆಂಡ್ ಓನರ್. ಒಂದು 2,35,000 ಹೇಳ್ತಿರೋದು. ಒಂದು 2,25,000 ಮಾಡ್ಕೊಡೋಣ. 2,25,000. ಹಾ ಸರ್. ಲೈವ್ ಅಲ್ಲಿ ಬಂದ್ರೆ ಹೆಚ್ಚು ಕಡಿಮೆ ಬನ್ನಿ ಮಾಡೋಣ. ಹೇಳಿ ಸರ್ ಒಂದು ರೇಟ್. ಬನ್ನಿ ಸರ್ ಗಾಡಿ ನೋಡಿ, ನೀವು ಫಸ್ಟ್ ಮಾತಾಡೋಣ. ನೋಡ್ತಾ ಇರ್ಬೋದು ಎಕ್ಸ್ಕ್ರೇ ಗಾಡಿ ಬಾಡಿ ಲೈನು ಹೆಚ್ಚು ಕಡಿಮೆ ಬಂದ್ಬಿಟ್ರೆ ಡೈರೆಕ್ಟ್ ವಿಸಿಟ್ ಮಾಡ್ಬಿಟ್ಟು just ಇವಾಗ ಬಂದಿರೋದು. ಕೊಡ್ತಾರೆ. ಟೈರ್ಸ್ ಕಂಡೀಷನ್ ಎಲ್ಲ ತುಂಬಾ ಚೆನ್ನಾಗಿದೆ. ವ್ಯಾಗನರ್ ಎಷ್ಟನೇ ಮಾಡಲ್ ಸರ್ ಇದು? ಸರ್ 11 ಸೆಕೆಂಡ್ ಓನರ್. 11 ಮಾಡಲು ಸೆಕೆಂಡ್ ಓನರ್. ಹಾ, ಓಕೆ. ವೀಕ್ಷಕರೇ ಆಲ್ಮೋಸ್ಟ್ ನಿಮ್ಗೆ ಎಲ್ಲಾ ಗಾಡಿಗಳು ತೋರಿಸಿದಾಯ್ತು ಅಲ್ವಾ ಸರ್ ಇವತ್ತು? ಹಾ ಸರ್ ಎಲ್ಲ ಆಗಿದೆ. ಹಾ, ಬನ್ನಿ ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡೋಣ. ಲೈವ್ ಅಲ್ಲಿ ಕುತ್ಕೊಳ್ಳಿ ಮಾತಾಡೋಣ. ಬೇರೆ ಗಾಡಿಗಳೆಲ್ಲ ಹೇಳಿದ್ದೆ. ಹಾ, ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ಕೊಡೋಣ. ಹೌದಾ? ಎಲ್ಲಿಗೆ ಬರ್ಬೇಕು ಸರ್? ಸರ್ ನಾಗರಬಾವಿ ನಮ್ಮೂರ್ ತಿಂಡಿ ಹೋಟೆಲ್ ಇದೆ. ಅದ್ರ ಆಪೋಸಿಟ್ ಅಂಡರ್ ಪಾಸ್ ಆಗಿದ ತಕ್ಷಣ ರೈಟ್ ಸೈಡ್ ಬಂದ್ರೆ ನಿಮ್ಗೆ ನೆಕ್ಸ್ಟ್ ಕಾರ್ ಅಂತ ಬೋರ್ಡ್ ಕಾಣಿಸುತ್ತೆ. ಓಕೆ ಓಕೆ ಓಕೆ. ಸೊ ನೆಕ್ಸ್ಟ್ ಕಾರ್ಸ್ ಬಂದ್ಬಿಟ್ರೆ ನಿಮ್ಗೆ ಲೋನ್ ಆಪ್ಷನ್ ಎಲ್ಲಾ ಫೆಸಿಲಿಟಿನೂ ಇದೆ. ಹಾ ಸರ್. 2013 ಮೇಲೆ ಸಿವಿಲ್ ಚೆನ್ನಾಗಿದ್ರೆ ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ಲೋನ್ ಮಾಡ್ಕೊಡೋಣ. ಓಕೆ ಓಕೆ ಓಕೆ. ಬರ್ತಾರೆ ಸರ್, ಹೆಚ್ಚು ಕಡಿಮೆ ಮಾಡ್ಕೊಡಿ. ಬನ್ನಿ ಸರ್, ನಿಮ್ಮ ಹೆಸರು ಹೇಳ್ಕೊಂಡ್ಬಂದ್ರೆ ಬೆಸ್ಟ್ ಪ್ರೈಸ್ ಮಾಡ್ಕೊಡೋಣ. ಥ್ಯಾಂಕ್ ಯು ಸರ್.